ಕನ್ನಡ ಪ್ರಾಧ್ಯಾಪಕನಾಗಿ ನಾನು ಕನ್ನಡ ಸೇವೆಯನ್ನ ಮಾಡ್ತಾ ಇದ್ದೇನೆ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಮತ್ತು ಈಗ ಮೊನ್ನೆ ಹೊಸದಾಗಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿಯೂ ಸಹ ನನಗೆ ಸುರೇಂದ್ರಜಿ ಅವರು ಒಂದು ಸಾರಥ್ಯವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಜವಾಬ್ದಾರಿ ನಡುವೆ ಸಹ ನನ್ನ ಒಂದು ಕನ್ನಡ ನಾಡು ನುಡಿ ಜಲ ಭಾಷೆ ಎಲ್ಲ ಒಂದು ಕನ್ನಡದ ಕೈಕರ್ಯವನ್ನ ಕನ್ನಡದ ಅಸ್ಮಿತೆಯನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನ ತಗೊಂಡು ನಾನು ಕನ್ನಡ ತಾಯಿ ಭುವನೇಶ್ವರಿಯ ಒಂದು ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದೇನೆ. ರಾಮಾಂಜನಪ್ಪ ಸರ್ ನನಗೆ ಸುಮಾರು ಈಗ ಒಂದು 10 ವರ್ಷದಿಂದ ರಾಮಾಂಜನಪ್ಪ ಸರ್ ಆಗಿರ್ಬೋದು, ಮಂಜುಳಾ ಮೇಡಮ್ ಅವರಾಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಇವರೆಲ್ಲರ ಒಂದು ನೇತೃತ್ವದಲ್ಲಿ ನನಗೆ ಸಂಘಟನೆಯಲ್ಲಿ ನುಗ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಇವರ ಮಾರ್ಗದರ್ಶನ ಯಾವಾಗಲೂ ಸದಾ ನನಗೆ ಇದೆ. ನಾನು ಇವರು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ಬಂದು ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶನ ಕೊಟ್ಟಿದ್ದಾರೆ. ಇದು ನಾನು ಸ್ವೀಕರಿಸ್ತಕ್ಕಂಥದ್ದು ಮೊದಲಿಗೆ ಚೆನ್ನಯ್ಯ ರಂಗಮಂದಿರದಲ್ಲಿ ಪುನೀತ್ ರಾಜರತ್ನ ಪ್ರಶಸ್ತಿಯನ್ನ ನಾನು ಭಾಜನರಾಗಿದ್ದೆ. ಈಗ ನಾನು ಸಂಗೊಳ್ಳಿ ರಾಯಣ್ಣ ಶೌರ್ಯ ಪ್ರಶಸ್ತಿಯನ್ನ ಭಾಜನರಾಗಿದ್ದೇನೆ. ಈ ಎಲ್ಲ ರಾಮಾಂಜನಪ್ಪ ಸರ್ ತಂಡ ಇದೇ ರೀತಿ ಎಲೆಮರೆಕಾಯಿ ಇದ್ದಂತ ಎಲ್ಲೋ ಇರ್ತಕ್ಕಂಥ ಸಾಮಾನ್ಯ ಒಂದು ಸಮಾಜಕ್ಕೆ ಉತ್ತಮವಾದ ಕೆಲಸಗಳನ್ನ ಮಾಡ್ತಕ್ಕಂಥ ಜನರನ್ನ ಗುರುತಿಸಿ ಅವರನ್ನ ಯಾವುದೇ ಒಂದು ಫಲಾಪೇಕ್ಷೆಯನ್ನ ಬಯಸದೆ ಅವರು ಒಂದು ಸೇವಾ ಕೈಂಕರ್ಯ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.